ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಆದರ್ಶ ಹ್ಯಾಮಿಲ್ಟನ್ ಹೋಟೆಲಲ್ಲಿದ್ದೀವಿ. ಸ್ಟಾರ್ ಹೋಟೆಲ್ಗಳಲ್ಲೇ ಕೂಡ ಈಗ ಮಹಿಳೆಯರು ಎಲ್ಲ ಸೆಕ್ಷನ್ಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ನೀವೇ ನೋಡಿದ್ರಿ, ಪ್ರೊಡಕ್ಷನ್ ಇರ್ಬೋದು, F&B ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಸೊ ಈವನ್ HR ಅಲ್ಲೂ ಕೂಡ ಮಹಿಳೆಯರು ಇದ್ದಾರೆ ಅಂತಂದರೆ ನೀವು ನಂಬಲೇಬೇಕು. ಸೊ ಇಡೀ ಈ ಒಂದು ಮಹಿಳಾ ಟೀಮ್ನ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು HR ವನಿತಾ ಅವ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಸೊ ವನಿತಾ, ಹೇಗಿದೆ ಕೆಲಸ ನಿಮ್ಮದು? ಅದು ನಿಮ್ಮ ಟೀಮ್ ಹೇಗಿದೆ ಒಟ್ಟಾರೆ ಅಂತ? ಇಲ್ಲಿದ್ದು ಟೀಮ್ ಬಹಳ ಚೆನ್ನಾಗಿದೆ. ನಾವು ಮಹಿಳೆಯರು ಸುಮಾರು 180 ಜನರಲ್ಲಿ 35-40ರಷ್ಟು ಮಹಿಳೆಯರೇ ಇದ್ದಾರೆ ಇಲ್ಲಿ. ಆಮೇಲೆ ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳಲ್ಲಿ ಎಕ್ಸಿಕ್ಯೂಟಿವ್ಸ್, ಮ್ಯಾನೇಜರ್ ಲೆವೆಲಲ್ಲಿ ಮಹಿಳೆಯರೇ ಇದ್ದಾರೆ. ಮೊದಲೆಲ್ಲ ಬಂದು ನಾವು ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ತಗೊಂಡ್ರೆ ಅವರು ಬಂದು ಒಂದೇ ಟೆಲಿಫೋನ್ ಆಪರೇಟರು ಅಥವಾ ಬೇರೆ ಏನಾದರೂ ಆಫೀಸ್ ಕೆಲಸ, ಕ್ಲರಿಕಲ್ ಜಾಬ್ ಮಾಡೋಕ್ಕೆ ಮಾತ್ರ ಇದ್ರು. ಆದರೆ ಇವಾಗ ಹಾಗೆ ಇಲ್ಲ. ಇವಾಗ ಮ್ಯಾನೇಜರಲ್ ಪೊಸಿಷನ್ಗಳಲ್ಲೂ ಸುಮಾರು ಜನ ಮಹಿಳೆಯರೇ ಇದ್ದಾರೆ. ನಾನು ಇಲ್ಲಿ HR ಮ್ಯಾನೇಜರ್ ಆಗಿರೋದ್ರಿಂದಾಗಿ ಮಹಿಳೆಯರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿದೆ. ಅದು ತುಂಬ ಖುಷಿಯಾಗಿದೆ ಈ ಥರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದು. ಓಕೆ, ನೀವು HR ಮ್ಯಾನೇಜರ್ ಆಗಿ ಎಷ್ಟು ವರ್ಷ ಆಯ್ತು ಇದು ಕೆಲಸ ಮಾಡೋಕ್ಕೆ ಶುರು ಮಾಡಿ? ನಂದು ಒಟ್ಟಾರೆ ಒಂದು 9 ವರ್ಷ ಸರ್ವಿಸ್ ಆಗಿದೆ. ಅದರಲ್ಲಿ HR ಕಡೆ ಬಂದು 4 ವರ್ಷ ಆಗಿದೆ. ನಾನು ಈ ಕಂಪ್ನಿನಲ್ಲೇ ಮೊದಲು ಮಾಡ್ತಾ ಇದ್ದೆ, ಮಧ್ಯ ಬಿಟ್ಬಿಟ್ಟು ಹೊರ ದೇಶಕ್ಕೆ ಹೋಗಿ ಬಂದ್ರಿಂದಾಗಿ ವಾಪಸ್ ಬಂದ ಮೇಲೆ ನನಗೆ ಈ ಕಂಪ್ನಿ ಗೊತ್ತಿದೆ. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರೋದ್ರಿಂದಾಗಿ ಮತ್ತು ನನ್ನ ಎಲ್ಲ ಕಲೀಗ್ಸ್, ಮೊದಲು ಯಾರು ನನ್ನ ಜೊತೆಗೆ HODಗಳಾಗಿದ್ರು ಎಲ್ಲರೂ ಇದ್ದರು. ಆ ಒಂದು ಕಾರಣಕ್ಕೆ ಮತ್ತೆ ಇದೇ ಕಂಪ್ನಿಯಲ್ಲಿ ಸೇರ್ಕೊಂಡಿದ್ದೀನಿ. ಓಕೆ, ಈಗ ತುಂಬ ಜನ ನೀವು ಹೇಳಿದ್ರಲ್ಲ 35-40 ಜನ ಅಷ್ಟು ಇದ್ದೀವಿ ನಾವು ಹುಡುಗಿಯರು ಅಂಥೇಳಿ. ಸೊ ಮಹಿಳೆಯರು ಅಷ್ಟೊಂದು ಜನ ಇದ್ದೀರಾ. ಸೊ ಹೆಂಗಿರುತ್ತೆ ನಿಮ್ಮ ಕಂಪನಿ? ಅಂದರೆ ಎಲ್ಲರೂ ಸೇರ್ತೀರಾ ಅಥವಾ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ? ಸೊ ಹೆಂಗಿರುತ್ತೆ ನಿಮ್ದೆಲ್ಲ? ನಾವು ಆ್ಯಕ್ಚುಲಿ ಇಲ್ಲಿ ತಿಂಗಳಿಗೆ ಒಂದ್ಸಲ ನಮ್ಮದು ಮಹಿಳಾ ಒಂದು ಗುಂಪಿಟ್ಕೊಂಡಿದ್ದೀವಿ. ನಾವು ವಿಮೆನ್ಸ್ ಸೆಲ್ ಅಂತ ಕರಿತೀವಿ. ಸೊ ನಾವು ಅದು ಮೀಟಿಂಗ್ಗಳನ್ನು ಕರಿತಾ ಇರ್ತೀವಿ ತಿಂಗಳಿಗೆ ಒಂದ್ಸಲ. ಆವಾಗ ಹೊರಗಿಂದ ಯಾರನ್ನಾದ್ರೂ ಒಬ್ರು ಸಂಪನ್ಮೂಲ ವ್ಯಕ್ತಿನ ಕರೆದ್ಬಿಟ್ಟು ಅವರು ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟ ಏನಾದರೂ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಇವಾಗ ಅವ್ರು ಗೈನಕಾಲಜಿಸ್ಟ್ ಇರ್ಬೋದು ಅಥವಾ ಬ್ಯೂಟಿ ಪಾರ್ಲರ್, ಬ್ಯೂಟಿಷಿಯನ್ ಇರ್ಬೋದು. ಈ ಥರದವ್ರನ್ನ ಕರೆಸಿಬಿಟ್ಟು ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅದು ಬಿಟ್ಟು ಒಂದೊಂದ್ಸತಿ ಹೊರಗಡೆ ಹೋಗೋದು, ಔಟಿಂಗ್ ಥರ, ಪಿಕ್ನಿಕ್ ಹೋಗೋದು, ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ ನಾವು. ಓಕೆ, ತುಂಬ ಚೆನ್ನಾಗಿರುತ್ತಲ್ಲ. ಅಂದರೆ ಪಿಕ್ನಿಕ್ ಹೋಗೋದು ಅಂತ ಹೇಳಿದ್ರಿ, ಆಮೇಲೆ ವಿಮೆನ್ ಸಂಬಂಧಪಟ್ಟಂಗೆ ಒಂದು ಸ್ಪೀಚ್ ಇರುತ್ತೆ. ಹೌದು, ನಿಜವಾಗ್ಲೂ ಅಂದರೆ ನಿಮ್ಮ ಕೆಲಸದ ಬಿಡುವೆ ಅದೆಲ್ಲ ಆಗ್ಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಇವರು ಬಂದು ಮಹಿಳೆಯರು ಹೆಚ್ಚಿನವರು ಇಲ್ಲಿ ಬಂದಿರೋರು ಏನಾಗಿದ್ದಾರೆ ಅಂದರೆ ಅವ್ರ ಮನೆಯಲ್ಲೂ ಕೂಡ ಅವರೊಂದು ತಾಯಿಯಾಗಿಯೋ ಅಥವಾ ಅಕ್ಕ ತಂಗಿಯಾಗಿಯೋ ಅವ್ರಿಗೆ ಒಂಥರ ಡ್ಯೂಯಲ್ ರೋಲ್, ಎರಡು ಕಡೆ ಕೆಲಸ ಮಾಡ್ತಾ ಇರ್ತಾರಲ್ಲ. ಸೊ ಇಲ್ಲಿ ಬಂದಾಗ ಅವ್ರಿಗೆ ಮತ್ತೆ ವಾಪಸ್ ಅದು ಕೆಲಸ ಅಂತ ಒಂದು ಸ್ಟ್ರೆಸ್, ಒತ್ತಡ ಥರ ಆಗಬಾರ್ದು ಅಂತೇಳಿ ಮೈಂಡ್ ರಿಫ್ರೆಶ್ ಆಗಲಿಕ್ಕೆ ಕೂಡ ಅಂತ ಹೇಳಿ ನಾವು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಇಟ್ಕೊಂಡಿರ್ತೀವಿ. ಓಕೆ, ನೀವು ಹೇಳ್ದಂಗೆ ಸೊ ವಿಮೆನ್ ನೋಡಿ ಹುಡುಗರ ಥರ ಬರೀ ಒಂದು ಜಾಬ್ ಅಂದ್ಕೊಂಡು ಹೋಗಲ್ಲ. ಸೊ ಅವರಿಗೆ ಬೇರೆ ಬೇಕಾದಷ್ಟು ಜವಾಬ್ದಾರಿ ಇರುತ್ತೆ. ಸೊ ಮನೆ ಇರುತ್ತೆ, ಮನೇಲಿ ಮಕ್ಕಳು, ನೀವು ಹೇಳ್ದಂಗೆ ಮನೆ ಜವಾಬ್ದಾರಿ ಇರುತ್ತೆ, ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಕೆಲಸನೂ ಮಾಡ್ತಿರ್ತಾರೆ. ಸೊ ಹೆಂಗೆ ಅನ್ಸುತ್ತೆ ಇಲ್ಲಿ ಯಾರಾದರೂ ಆ ಥರ ತುಂಬ ಖುಷಿಯಾಗಿ ಅಥವಾ ತುಂಬ ಕಷ್ಟ ಆಗುತ್ತೆ ಅಂತಿದ್ದಾರೆ ಅಥವಾ ನಿಮ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಇಲ್ಲಿ ಬಂದು ನಾನು ನೋಡಿದ ಪ್ರಕಾರ ನಾನು ಬೇರೆ ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿಲಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನನಗೆ ಏನನ್ಸುತ್ತಂದರೆ ನಾನು ಸ್ಟಾರ್ಟಿಂಗಿಂದ ಯಾರ್ಯಾರು ಮಹಿಳಾ ಎಂಪ್ಲಾಯೀಸ್ ಇದ್ದಾರಾ ಅವ್ರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ನೋಡಿ ನಂಗೆ ಏನು ಅನಿಸ್ತಾ ಇದೆ, ನಿಮ್ದು ಕೂಡ ಫ್ಯಾಮಿಲಿ ಇದೆ, ಸೊ ಇಲ್ಲಿ ಕೆಲಸ ನನಗೆ ಏನು ಆ್ಯಕ್ಚುಲಿ ನಾನು ಇಲ್ಲಿ ವಾಪಸ್ ಇರಬೇಕಂದ್ರೆ ನನ್ನ ಹಸ್ಬೆಂಡೇ ನನಗೆ ಇನ್ಸಿಸ್ಟ್ ಮಾಡಿದ್ದು, ನೀನು ವಾಪಸ್ ಕೆಲಸಕ್ಕೆ ಹೋಗೋದಿದ್ರೆ ನೀನು ಅದೇ ಕಂಪ್ನಿ ಸೇರ್ಕೋ, ಅದೇ ಇಂಡಸ್ಟ್ರಿ ಸೇರ್ಕೋ ಅಂತೇಳಿ. ಅವ್ರಿಗೆ ಗೊತ್ತು ಅಂದರೆ ನಮ್ಮದು ಟೈಮಿಂಗ್ಸ್ ಇರ್ಬೋದು, ಆಮೇಲೆ ವರ್ಕು ಪ್ರೆಷರ್ ಇರ್ಬೋದು ಇಲ್ಲಿ ಬಂದು, ಆಮೇಲೆ ಅದೇ ಮನೆ ನಿಭಾಯಿಸ್ಕೊಂಡು ಇಲ್ಲಿ ಹೋಗೋದು ಸುಮಾರು ಜನ ಇದ್ದಾರೆ. ಅವರೆಲ್ಲ ಹೇಳ್ತಾರೆ ಅಂದರೆ ನಮಗೇನು ಆ ಥರ ಪ್ರಾಬ್ಲಮ್ ಅಂತ ಅನಿಸೇ ಇಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ. ಹೋಟೆಲ್ ಇಂಡಸ್ಟ್ರಿ ಅಂತಂದಾಗ ಕೆಲವು ಸೆಕ್ಷನ್ಸ್ಗಳಿರುತ್ತೆ. ನಾನೇ ಈಗ ನೋಡಿದೆ, ಸೊ ಪ್ರೊಡಕ್ಷನ್ ಇರ್ಬೋದು, F&B ಇರ್ಬೋದು, ಆ್ಯಂಡ್ ಹೌಸ್ ಕೀಪಿಂಗ್ ಇರ್ಬೋದು. ಸೊ ಪ್ರತಿಯೊಂದು ಸೆಕ್ಷನಲ್ಲೂ ಇದ್ದಾರೆ ಹೆಣ್ಮಕ್ಳು. ಸೊ ಹೆಂಗೆ ನಡೀತಿದೆ? ಆಯಾ ಸೆಕ್ಷನ್ಗಳು ಚೆನ್ನಾಗಿ ನೋಡ್ಕೋತಿದ್ದಾರೆ, ಇಲ್ಲ ಜವಾಬ್ದಾರಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಆ್ಯಕ್ಚುಲಿ ಇವಾಗ ಹಾಸ್ಪಿಟಾಲಿಟಿ ಅಂದರೆ ಹೋಟೆಲ್ ಇಂಡಸ್ಟ್ರೀಸ್ ಅಂದರೆ ಇದು ಬಂದು ಇಟ್ಸ್ ಮೋರ್ ಲೈಕ್ ಅಂದರೆ ಗೆಸ್ಟ್ ಇಂಟ್ರಾಕ್ಷನ್ ಇರ್ಬೋದು, ಆಮೇಲೆ ಗೆಸ್ಟ್ ಸರ್ವಿಸ್ ಇರ್ಬೋದು. ನಾವು ಅತಿಥಿ ಸತ್ಕಾರ ಅಂತ ಏನು ಮನೇಲಿ ಹೇಳ್ತೀವಿ, ಮನೆಗೆ ಗೆಸ್ಟ್ ಬಂದರೆ ಯೂಶ್ವಲಿ ನಾವು ನಮ್ಮ ಮನೆಯಲ್ಲಿ ಹೆಣ್ಮಕ್ಳೇ ಅಲ್ವಾ, ತಾಯಂದ್ರೆ ಅಡುಗೆ ಮಾಡೋದು ಅವರೇ, ಸರ್ವ್ ಮಾಡೋದು ಅವರೇ, ಎಲ್ಲ ಟೋಟಲ್ ಎಲ್ಲ ಕೀರ್ ಅವರೇ ತಗೊಳ್ತಾರೆ. ಇಲ್ಲೂ ಹಾಗೆ ಒಂದು ಹಾಸ್ಪಿಟಾಲಿಟಿ ಅಂದ ತಕ್ಷಣ ಅದೇ ಥರ ಆಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಇವಾಗ ಪ್ರೊಡಕ್ಷನ್ ನೀವು ನೋಡಿದ್ರಲ್ವಾ, ಅವ್ರ ಶೆಫ್ ಶಕ್ತಿನಿಗೆ ಅವ್ರು ಬಂದು ಅವರದೇ ಒಂದು ಅಂದರೆ ಸೆನ್ಸಿಟಿವ್ ನಾವು ಹೇಳ್ತೀವಲ್ಲ, ಸೂಕ್ಷ್ಮತೆ ಇರಬಹುದು. ಆಮೇಲೆ ಅಡುಗೆ ಒಂದು ಕಲೆ ಇದೆಯಲ್ಲ, ಅದೆಲ್ಲ ಅವ್ರಿಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೌಸ್ ಕೀಪಿಂಗಲ್ಲಿ ನೀವು ನೋಡ್ಬೋದು, ನಮ್ಮ ಮನೆಯಲ್ಲೂ ಆದರೂ ಅಷ್ಟೇ ನಾವು ಜಾಸ್ತಿ ಮನೆ ಕ್ಲೀನಿಂಗ್ ಇರ್ಬೋದು, ನೀಟ್ನೆಸ್ಸು, ಅದು ಹೆಣ್ಮಕ್ಳಿಗೆ ಹುಟ್ಟಿದ ತಾನೇ ಬರುತ್ತೆ. ಇದು ಇನ್ನೊಬ್ರು ಹೇಳಿಕೊಟ್ಟು ಬರಲ್ಲ. ಆಮೇಲೆ ನಾವು ಫ್ರಂಟ್ ಆಫೀಸಲ್ಲಿ ನೋಡಿದ್ರು ಅಷ್ಟೇ, ಅದು ಗೆಸ್ಟ್ ರಿಲೇಷನ್ ಅಲ್ಲ, ಒಂದು ಕನ್ವಿನ್ಸಿಂಗು, ಮಾತಾಡೋ ಕಲೆ, ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಸಮಾಧಾನವಾಗಿ, ಈ ಥರದ್ದೆಲ್ಲ ಕಲೆಗಳು ಅವರಲ್ಲಿ ಇರ್ತವೆ. ಅಂಥದ್ದು ಇಂಥ ಇಂಡಸ್ಟ್ರಿಗಳಲ್ಲಿ ಬಹಳ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ಸೊ ನಿಮ್ಮದು ಕೆಲಸ ಹೇಗಿರುತ್ತೆ? ನಿಮ್ದೇನು ಆ್ಯಕ್ಚುಲಿ
ಕೆಲಸ ಇಲ್ಲಿ HR ಮ್ಯಾನೇಜರ್ ಅಂತಂದರೆ? ನಾನು HR ಮ್ಯಾನೇಜರ್ ಆಗಿ ಓವರ್ ಆಲ್ ಫಾರ್ ಈ ಯೂನಿಟಿಗೆ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಎಲ್ಲರದ್ದು ಒಂಥರ ಕೇರ್ ಟೇಕರ್ ಆಗಿರಬೇಕು. ಅವರಿಗೆ ಅವರ ರಿಕ್ರೂಟ್ಮೆಂಟಿಂದ ಹಿಡಿದು ಅವ್ರದ್ದು ಸ್ಯಾಲ್ರಿ ಇರ್ಬೋದು, ಕಾಂಪನ್ಸೇಷನ್ ಆ್ಯಂಡ್ ಬೆನಿಫಿಟ್ ಅಂತ ಏನು ಕರಿತೀವಿ ನಾವು, ಅವ್ರದ್ದು ವೆಲ್ಫೇರ್ ಪ್ರೋಗ್ರಾಮ್ಸ್ ಇರ್ಬೋದು, ಇವಾಗ ಎಂಪ್ಲಾಯೀಸಿಗೆ ಅಕಾಮಡೇಷನ್ ಮಾಡೋದು, ಸ್ಯಾಲ್ರಿ ಪ್ರೊಸೆಸ್ ಮಾಡೋದು, ಅದರ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್, ನಾವು ಇವಾಗ ಎಂಪ್ಲಾಯ್ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಬಂದು ಎಂಪ್ಲಾಯೀಸ್ ಇವಾಗ ಅವಾಗಿನ ಕಾಲದ ಥರ ಅಲ್ಲ, ಅವ್ರಿಗೆ ಎಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ, ಎಲ್ಲಿ ಅವ್ರಿಗೆ ಒಂಥರ ಜಾಸ್ತಿ ಕೆರಿಯರ್ ಗ್ರೋತ್ ಇರುತ್ತೋ ಅಂಥ ಕಡೆ ಅವ್ರು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಇವಾಗ. ಸೊ ಅಂಥದನ್ನೆಲ್ಲ ನಾವು ಮತ್ತು ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಇನ್ನೊಂದು ಅಂದರೆ ತುಂಬ ಬರುತ್ತೆ ಬೇರೆ ಬೇರೆ ಸ್ಕಿಲ್. ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸಲ್ಲಿ ಬಂದು ನಾವು ಎರಡು ಥರ ಜನ ನೋಡ್ತೀವಿ, ಒಂದು ಬಂದು ಸ್ಕಿಲ್ಡ್ ಅಂತ ಹೇಳ್ತೀವಿ, ಒಂದು ಅನ್ಸ್ಕಿಲ್ಡ್ ಅಂತ ಹೇಳಿ. ಸೊ ಇಬ್ಬರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ, ಅವ್ರ ಮಧ್ಯೆ ತುಂಬ ಇಶ್ಯೂಸ್ ಬರ್ತಾ ಇರ್ತವೆ, ಅಂಥವ್ರಿಗೆ ಕರೆದು ಕೌನ್ಸಿಲಿಂಗ್ ಮಾಡೋದು. ಸೊ ಪ್ರತಿಯೊಬ್ಬರದ್ದು ಕೂಡ ನಾವು ಟೆಂಪರ್ ಅಂತ ಏನು ಹೇಳ್ತೀವೋ ಅದೆಲ್ಲ ಕಂಟ್ರೋಲಲ್ಲಿ ಇರಬೇಕು ಇಂಥ ಕಡೆ ಕೆಲಸ ಮಾಡುವಾಗ. ಆಮೇಲೆ ಅವ್ರ ಬಿಹೇವಿಯರ್ಸ್ ಇರ್ಬೋದು, ಮ್ಯಾನರ್ಸ್ ಇರ್ಬೋದು, ಇದಕ್ಕೆಲ್ಲ ನಾವು ಅವಾಗ ಅವ್ರಿಗೆ ಕರೆದ್ಬಿಟ್ಟು ಸ್ವಲ್ಪ ಟ್ರೈನಿಂಗ್ ಥರ ಕೌನ್ಸಿಲಿಂಗ್ ಮಾಡ್ತಾ ಇದ್ರೆ, ಯಾರ್ದು ಶಾರ್ಟ್ ಟೆಂಪರ್ ಇರ್ಬೋದು ಅಥವಾ ಫ್ಯಾಮಿಲಿಯಿಂದ ಸ್ವಲ್ಪ ಸ್ಟ್ರೆಸ್ಸಿಂದ ಪ್ರೆಷರಿಂದ ಬಂದಿರ್ಬೋದು. ಸೊ ಅದನ್ನೇ ತಗೊಂಡು ಇಲ್ಲಿ ಬಂದವ್ರು ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಗೆಸ್ಟ್ ಯಾವ ಟೈಮಲ್ಲಿ ಹೇಗಿರ್ತಾರೆ ಹೇಳೋಕ್ಕಾಗಲ್ಲ ಅಲ್ವಾ. ಅವರಿಗೆ ನಾವು ಸರ್ವಿಸ್ ನೋಡೋಕ್ಕಾಗಲ್ಲ, ಬಟ್ ನಾವು ನಿಮ್ಮೆಲ್ಲರ ಮೂಡ್ ಒಂದೇ ಥರ ಇರಬೇಕು. ಹೌದು, ಅವ್ರದ್ದು ಹೇಗಿರುತ್ತೆ ಅದ್ರ ತಕ್ಕದಾಗಿ ನಾವು ನಡ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ಅವಾಗ ನಾವು ಅವರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಥರ ಮಾಡ್ತಾ ಇರಬೇಕಾಗ್ತದೆ, ಅವ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಅವ್ರಿಗೆ ಯಾವುದ್ರಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಅರಿವು ಬರುವ ಹಾಗೆ ಮಾಡಬೇಕು ನಾವು. ಸೊ ಏನಂತೀರಾ ವನಿತಾ, ನೀವು ಅಂದರೆ ವಿಮೆನ್ ಈಗ ನಿಮ್ಮಲ್ಲೇ ನೋಡೋಣ ಎಲ್ಲ ಸೆಕ್ಷನ್ ಕೆಲಸ ಮಾಡ್ತಿದ್ದಾರೆ. ಸೊ ಅದಲ್ಲದೆ ಬೇರೆ ನೋಡೋದಾದರೆ ಹೊರಗಡೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೆಲಸ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಸೊ ಏರ್ ಹೋಸ್ಟೆಸ್ ಆಗಿರ್ಬೋದು. ಸೊ ನಿಮಗೇನಿಸುತ್ತೆ ಒಬ್ಬ ಹುಡುಗಿಯಾಗಿ ಹೆಣ್ಮಗಳಾಗಿ ನೀವು ಏನಂತೀರಾ, ಖುಷಿ ಆಗುತ್ತಾ? ಕೆಲಸ ಮಾಡೋದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ನಾನು ಫಸ್ಟಿಂದನೇ ನಂದು ಯಾವಾಗ ಎಜುಕೇಷನ್ ಮುಗೀತು ಆವಾಗದಿಂದ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಮಧ್ಯ ಒಂದು ಸತಿ ಮದುವೆಯಾಗಿ ಮಗು ಆಗೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಬಂತು, ಬಟ್ ಅದು ಜಸ್ಟ್ 1.5 ಇಯರ್ವರೆಗೆ ಮಾತ್ರ. ಅದಾದ ತಕ್ಷಣ ಎಗೇನ್ ನನಗೆ ಒಂಥರ ಮನೆ ಒಳಗಡೆ ಇದ್ದು ಬರೀ ಅದೇ ಕೆಲಸ ಅಲ್ಲ, ಮೊನೋಟನಸ್ ಆಗಿ ಹೋಗುತ್ತೆ. ಹೊರಗಡೆ ಬಂದ ತಕ್ಷಣ ನಮಗೂ ಬೇರೆ ಜನರನ್ನು ಮೀಟ್ ಮಾಡ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಆಮೇಲೆ ನಮಗೂ ಒಂದು ಕಲಿಕೆ ಅನ್ನೋದು ಲರ್ನಿಂಗ್ಸ್ ಯಾವಾಗಲೂ ಇರುತ್ತಲ್ವ, ಅದನ್ನು ನಮಗೂ ಸಿಕ್ಕುತ್ತೆ. ಆಮೇಲೆ ಮನೆ ಒಳಗಡೆ ಇದ್ರೆ ನಾವು ಬರೀ ಅವ್ರನ್ನ ಇವ್ರನ್ನ ನೋಡಿಕೊಂಡು ಕಂಪೇರ್ ಮಾಡಿ ಅದನ್ನು ಮಾತ್ರ ಮಾತಾಡ್ತೀವಿ. ಯೂಶ್ವಲಿ ಮಹಿಳೆಯರು ಮನೇಲಿ ಇದ್ದವರು ಅವರಿಗೆ ಜಾಸ್ತಿ ಸಮಸ್ಯೆ ಇರುತ್ತೆ ಹೊರಗಡೆ ಹೋಗೋದಕ್ಕಿಂತ. ಹೊರಗಡೆ ಹೋದವ್ರು ಬೇರೆಯವ್ರನ್ನ ನೋಡಿ ನಾವು ಕಲಿತೀವಿ, ನಮ್ಗಿಂತ ಕಷ್ಟ ಅವ್ರಿಗಿರುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ಹೇಳೋ ಪ್ರಕಾರ ಮಹಿಳೆಯರು ಉದ್ಯೋಗ ಮಾಡೋದು ಈಗಿನ ಕಾಲದಲ್ಲಿ ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್. ಆವಾಗಲೇ ಅವರಿಗೆ ವೆರಿ ಗುಡ್ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆನ್ಸ್ ಇರಲೇಬೇಕು. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಟು ಯುವರ್ ಸುವರ್ಣ ಟಿವಿ ಟೀಮ್. ಸೊ ವೀಕ್ಷಕರೇ ನೋಡೋದಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ತೆಗೆದುಕೊಂಡಾಗ ಪ್ರತಿಯೊಂದು ಸೆಕ್ಷನ್ಗಳಲ್ಲೂ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಬೇರೆ ಬೇರೆ ಸೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, F&B ಇರ್ಬೋದು, ಸೇಲ್ಸ್ ಇರ್ಬೋದು, ಸೊ ಹೌಸ್ ಕೀಪಿಂಗ್ ಇರ್ಬೋದು, HR ಇರ್ಬೋದು. ಸೊ ನೋಡಿ ಎಷ್ಟೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಂಗೆ ನೋಡಿದ್ರೆ ಮಹಿಳೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಕೇಳಬೇಕಾಗುತ್ತೆ. ಯಾಕಂದರೆ ಇದಷ್ಟೇ ಇಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆ ಮುಂಚೂಣಿಯಲ್ಲಿ ಸಾಗ್ತಾ ಇದ್ದಾಳೆ, ಮೇಲುಗೈ ಸಾಧಿಸಿದ್ದಾಳೆ, ಸೊ ಯಶಸ್ವಿಯನ್ನು ಪಡೆದಿದ್ದಾಳೆ. ಸೊ ಇದೇ ರೀತಿ ಮಹಿಳೆಗೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿ ನಿತ್ಯ ಸುಹಾಸಿನಲ್ಲಿ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.